ಅರಸು ಅವರ ದಾಖಲೆ ಮುರಿದು ಟಗರು ರೆಕಾರ್ಡ್ ಮಾಡಿದ್ದಾರೆ. ದಾಖಲೆ ಬ್ರೇಕ್ ಮಾಡಿದ ಬೆನ್ನಲ್ಲೇ ಸಿದ್ದರಾಮಯ್ಯ ಸ್ಟ್ರಾಂಗ್ ಆಗಿ ನಿಂತುಕೊಂಡಿದ್ದಾರೆ. ದಿವಂಗತ ಅರಸು ದಾಖಲೆಯನ್ನ ಮುರಿದು ಟಗರು ರೆಕಾರ್ಡ್ ಬ್ರೇಕ್ ಮಾಡಿದ್ದಾರೆ. ದಾಖಲೆ ಬ್ರೇಕ್ ಮಾಡಿದ ಬೆನ್ನಲ್ಲೇ ಸಿದ್ದರಾಮಯ್ಯ ಅವರು ಸ್ಟ್ರಾಂಗ್ ಆಗಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮತ್ತಷ್ಟು ಪ್ರಬಲರಾದ್ರ ಈ ಒಂದು ರೆಕಾರ್ಡ್ ಬ್ರೇಕ್ ಮಾಡಿದ ಬೆನ್ನಲ್ಲೇ ಅಹಿಂದ ನಾಯಕನ ಕುರ್ಚಿ ಮತ್ತಷ್ಟು ಸುರಕ್ಷಿತವಾಯಿತಾ? ಸಿದ್ದು ಕುರ್ಚಿ ಸೇಫ್ ಅಂತ ಕಾಂಗ್ರೆಸ್ನಲ್ಲಿ ಅಲ್ಲಲ್ಲೇ ಗುಸುಗುಸು ಚರ್ಚೆ ಆಗ್ತಾ ಇದೆ. ಅಹಿಂದ ಲೀಡರ್ಸ್ ಟ್ಯಾಗ್ ಲೈನ್ ಸಿದ್ದುಗೆ ಪ್ಲಸ್ ಆಗ್ತಾ ಇದೆ. ಒಂದು ಕಡೆ ಸಿದ್ದರಾಮಯ್ಯ ಅವರು ಇಲ್ಲ ಅಂತ ಹೇಳಿದ್ರೆ ಕಾಂಗ್ರೆಸ್ ಇಲ್ಲ, ಭವಿಷ್ಯವೇ ಇಲ್ಲ ಅನ್ನುವಂಥ ರೀತಿಯಲ್ಲೂ ಕೂಡ ಚರ್ಚೆಗಳು ಆಗೋಗಿದೆ. ಅದೇ ತಪ್ಪು ಅಂತ ಕೂಡ ಹೇಳೋದಕ್ಕಾಗೋದಿಲ್ಲ. ಯಾಕಂತ ಹೇಳಿದ್ರೆ ಈಗ JDS ಅನ್ನ ಕಟ್ಟಿದಂಥ ದೇವೇಗೌಡರು ಹೇಗೋ ಅಥವಾ BJPಗೆ ಯಡಿಯೂರಪ್ಪ ಅವರು ಹೇಗಿದ್ರು ಅದೇ ರೀತಿ ಕಾಂಗ್ರೆಸ್ಗೆ ಸಿದ್ದರಾಮಯ್ಯ ಅವರು ಹಾಗೆ ಅಂತ ಅದೇ ಪಕ್ಷದ ನಾಯಕರುಗಳು ಕೂಡ ಬಹಳ ದೃಢವಾಗಿ ಹೇಳ್ತಾ ಇದ್ರು. ಅದರ ಬೆನ್ನಲ್ಲೇ ಈಗ ದಾಖಲೆ ಮಾಡಿರೋದು ಸಿದ್ದರಾಮಯ್ಯ ಅವರನ್ನೇ ಇನ್ನಷ್ಟು ಸ್ಟ್ರಾಂಗ್ ಮಾಡುವಂತೆ ಮಾಡಿದೆ. ಸಂಬಂಧಪಟ್ಟಂತೆ ಇನ್ನು ಫೆಬ್ರವರಿಯಲ್ಲೂ ಕೂಡ ಯಾಕಂತ ಹೇಳಿದ್ರೆ ಪಕ್ಷವು ಕೂಡ 1000 ದಿನಗಳನ್ನ ಸಂಪೂರ್ಣ ಮಾಡಿರೋದ್ರಿಂದ 2 ಕಾರ್ಯಕ್ರಮಗಳನ್ನ ಒಟ್ಟಾಗಿ ಹಮ್ಮಿಕೊಂಡು ಪಕ್ಷವನ್ನ ಬಲವರ್ಧನೆ ಮಾಡುವಂತ ನಿಟ್ಟಿನಲ್ಲಿ ಬೃಹತ್ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳುವ ಚಾನ್ಸಸ್ ಇದೆ. ಇದರ ಮಧ್ಯದಲ್ಲಿ ಅಹಿಂದ ನಾಯಕನ ಕುರ್ಚಿ ಮತ್ತಷ್ಟು ಸುರಕ್ಷಿತವಾಗ್ತಾ ಇದೆಯಾ ಅಂತ ಇದರ ಮಧ್ಯದಲ್ಲಿ DCM DK ಶಿವಕುಮಾರ್ ಅವರ ಪರವಾದಂಥ ಕೆಲ ಶಾಸಕರು ಕುರ್ಚಿಯನ್ನ ಈಗಾದ್ರೂ ಬಿಟ್ಟುಕೊಡ್ಬೇಕು ಅನ್ನೋದಕ್ಕೆ ಮಣೆ ಹಾಕ್ತಿದ್ದಾರೆ. ಇಷ್ಟೆಲ್ಲ ಆದ್ರೂ ಕೂಡ ಸಿದ್ದರಾಮಯ್ಯ ಅವರು ಮಾತ್ರ ತಮ್ಮ ಕುರ್ಚಿಯನ್ನ ಬಿಟ್ಟುಕೊಡುವುದು ಅಷ್ಟೊಂದು ಈಸಿ ಅಂತ ಕೂಡ ಹೇಳೋದಕ್ಕಾಗೋದಿಲ್ಲ. ವರಿಷ್ಠರಿಗೂ ಕೂಡ ಇದೊಂದು ರೀತಿಯಲ್ಲಿ ಪರೋಕ್ಷವಾದಂಥ ಸಂದೇಶ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಹಾಗಾಗಿ ಸಿದ್ದರಾಮಯ್ಯ ಅವರ ಕುರ್ಚಿ ಸೇಫ್ ಅಂತ ಕಾಂಗ್ರೆಸ್ನಲ್ಲೇ ಚರ್ಚೆ ಆಗ್ತದೆ. ಅಷ್ಟು ಈಸಿಯಾಗಿ ಬಿಟ್ಕೊಡೋದಿಲ್ಲ. ಅಥವಾ ಅವರನ್ನ ಬಿಟ್ರೆ ಮುಂದಿನ ಎಲೆಕ್ಷನ್ ಅನ್ನ ಫೇಸ್ ಮಾಡೋದು ಕಷ್ಟ. ಮಾಸ್ ಲೀಡರ್, ಅಹಿಂದ ನಾಯಕ ಅಂತ. ಹೀಗಾಗಿ ಈ ಎಲ್ಲ ಟಾಕ್ಸ್ ಸಿದ್ದರಾಮಯ್ಯ ಅವ್ರಿಗೆ ಪ್ಲಸ್ ಆಗುತ್ತಾ ಅಂತ. ರೆಕಾರ್ಡ್ ಬ್ರೇಕ್ ವರದಾನವಾಗಿಸಿಕೊಳ್ಳೋದಕ್ಕೆ ತಂತ್ರ ಎಣಿಯಲಾಗ್ತಿದ್ಯಾ? ಜೋಶ್ನಲ್ಲಿ ತಂತ್ರ ಎಣಿತಿದ್ದಾರಾ ಸಿಎಂ ಬಣ? ಸಿಎಂ ಆಗಿ ಈಗಲೂ ಸಿದ್ದರಾಮಯ್ಯನವರೇ ಬೇಕು, ಮುಂದೆ ಕೂಡ ಸಿದ್ದರಾಮಯ್ಯನವರೇ ಇರಬೇಕು, ಸಿದ್ದರಾಮಯ್ಯ ಅವರು ಇಲ್ಲದ ಕಾಂಗ್ರೆಸ್ಗೆ ಉಳಿಗಾಲ ಇಲ್ಲ, ಹೀಗೆ ಬಿಂಬಿಸ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರ ಪರಮಾಪ್ತರು. ಇಲ್ಲಿವರೆಗೂ ಕೂಡ ಮಹದೇವಪ್ಪ ಸೇರಿದಂತೆ ಕೆಲವೊಂದಷ್ಟು ನಾಯಕರು ಮಾತ್ರ ಸಿದ್ದರಾಮಯ್ಯ ಅವ್ರನ್ನ ಅಷ್ಟು ಈಸಿಯಾಗಿ ಬಿಟ್ಟುಕೊಡೋದಕ್ಕೆ ಚಾನ್ಸೇ ಇಲ್ಲ. ಇನ್ನು ಈ ರೀತಿಯಾದಂಥ ರೆಕಾರ್ಡ್ಗಳನ್ನು ಬ್ರೇಕ್ ಮಾಡಿಬಿಟ್ರಂತೂ ಅವ್ರಿಗೆ ಇನ್ನಷ್ಟು ಅಸ್ತ್ರ ಸಿಕ್ಕದ ಹಾಗೆ. ಹಾಗಾಗಿ ಬಹಳಷ್ಟು ಜೋಶ್ನಲ್ಲಿದ್ದಾರೆ. ಸಿದ್ದರಾಮಯ್ಯ ಅವರು ರೆಕಾರ್ಡ್ ಬ್ರೇಕ್ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ರಣತಂತ್ರವನ್ನ ರೂಪಿಸ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಅವ್ರನ್ನ ಬಿಟ್ಟುಕೊಡಬಾರ್ದು ಅಂತ. ಇನ್ನು ಈಗಲೂ ಸಿದ್ದರಾಮಯ್ಯ ಅವರಿದ್ದಾರೆ. ಇನ್ನು ಮುಂದಿನ ಎಲೆಕ್ಷನ್ಗೂ ಕೂಡ ಅವ್ರು ಇರಬೇಕು. ಯಾವ ಕಾರಣಕ್ಕೆ? ಈ ಹಿಂದೆ ನಡೆದಂಥ AICCಯ ಕೆಲವೊಂದಷ್ಟು ಕಾರ್ಯಕ್ರಮಗಳಿಗೂ ಕೂಡ ವರಿಷ್ಠರು ಅವರನ್ನ ಕರೆಸ್ಕೊಂಡಿದ್ರು. ಅಂದ್ರೆ ಅವರ ಎಲಿಜಿಬಿಲಿಟಿ, ಅವರ ವರ್ಚಸ್ ಹೇಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇದರ ಮಧ್ಯದಲ್ಲಿ ಸಿದ್ದರಾಮಯ್ಯ ಅವರು ಇಲ್ಲದೆ ಕಾಂಗ್ರೆಸ್ ಕರ್ನಾಟಕದಲ್ಲಿ ಉಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಈಗಾಗಲೇ ಇಡೀ ದೇಶವನ್ನ ಅವಲೋಕನೆ ಮಾಡಿ ನೋಡಿದಾಗ ಕೇವಲ 3-4 ರಾಜ್ಯದಲ್ಲಿ ಮಾತ್ರ ಕಾಂಗ್ರೆಸ್ ಸಂಪೂರ್ಣವಾಗಿ ಅಧಿಕಾರದಲ್ಲಿ ಇರುವುದು, ಮೈತ್ರಿ ಮಾಡಿಕೊಳ್ಳದೆ. ಹಾಗಾಗಿ ಕರ್ನಾಟಕದಲ್ಲಿ ಮುಂದಿನ ದಿನಗಳಲ್ಲೂ ಕೂಡ ಕಾಂಗ್ರೆಸ್ ಅನ್ನ ಉಳಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಅವರನ್ನ ಬಿಟ್ರೆ ಬೇರೆ ನಾಯಕರು, ಅಹಿಂದ ನಾಯಕರು ಬರೋದಕ್ಕೆ ಕಷ್ಟವಾಗುತ್ತೆ. ಜೊತೆಗೆ ಭಾಗ್ಯಗಳ ಸರದಾರ BJP ನಾಯಕರು ಎಷ್ಟೇ ಟೀಕಿಸಿದ್ರು ಕೂಡ ಮತ್ತೆ ಗ್ಯಾರಂಟಿಗಳನ್ನ ಕಾಪಿ ಮಾಡಿರುವ ಉದಾಹರಣೆ ಇದೆ. ಹಾಗಾಗಿ ಸಿದ್ದರಾಮಯ್ಯ ಅವರ ಕೆಲವೊಂದಷ್ಟು ರಣತಂತ್ರ, ರಾಜಕೀಯ ಚದುರಂಗದಾಟ ಎಲ್ಲವನ್ನ ಬೇರೆಯವರು ಓವರ್ಟೇಕ್ ಮಾಡೋದು ಕಷ್ಟ. ಹಾಗಾಗಿ ಇದೇ ಸಿಕ್ಕಿರುವ ಚಾನ್ಸು ಅಂತ ಸಿದ್ದರಾಮಯ್ಯ ಅವರ ಪರಮಾಪ್ತರು ಸಿದ್ದರಾಮಯ್ಯ ಅವರಿಲ್ಲ ಅಂದ್ರೆ ಉಳಿಗಾಲ ಇಲ್ಲ ಅನ್ನೋದಾಗಿ ವರಿಷ್ಠರಿಗೆ ಈ ವಿಚಾರ ಹೋಗಿ ತಲುಪಬೇಕು. ಇದನ್ನ ಬಿಂಬಿಸುವ ಕೆಲಸವನ್ನ ಮಾಡ್ತಿದ್ದಾರೆ. ಇದರ ಮಧ್ಯದಲ್ಲಿ ಸಿದ್ದರಾಮಯ್ಯ ಅವರು ಕೂಡ ಇನ್ನೇನು ದೆಹಲಿ ಪ್ರವಾಸವನ್ನ ಕೂಡ ಕೈಗೊಳ್ತಾರೆ. ಹಾಗಾಗಿ ಇವೆಲ್ಲವೂ ಕೂಡ ಪ್ಲಸ್ ಆಗುವಂತಹ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ. ಇನ್ನು ಸಿದ್ದು ಕೈ ಬಲಪಡಿಸೋದಕ್ಕೆ ಸಮಾವೇಶ, ಔತಣಕೂಟ, ಕೆಲವೊಂದಷ್ಟು ಕಾರ್ಯಕ್ರಮಗಳ ಮೂಲಕ ಟಗರು ಶಕ್ತಿ ಪ್ರದರ್ಶನವನ್ನ ಮಾಡ್ತಾರೆ. ಸಮಾವೇಶ, ಔತಣಕ್ಕೆ ಸಿದ್ದರಾಮಯ್ಯ ಸಪೋರ್ಟರ್ಸ್ ಸಾಥ್ ನೀಡ್ತಾರೆ. ಸಂದೇಶ ರವಾನಿಸಿ ಸಿಎಂ ಬಣ ಈವರೆಗೂ ಸಕ್ಸಸ್ ಅನ್ನ ಒಂದು ಕಡೆ ಯಾಕೋ ಸೆಲೆಬ್ರೇಟ್ ಮಾಡ್ತಾ ಇಲ್ಲ. ಫೆಬ್ರವರಿ 16ನೇ ತಾರೀಕಿಗೆ 1000 ದಿನಗಳನ್ನ ಪೂರೈಸುತ್ತೆ ಅಧಿಕಾರ ಹಿಡಿದು, ಅಥವಾ ಸಿದ್ದರಾಮಯ್ಯ ಅವರ ದಾಖಲೆ ಎರಡನ್ನ ಇಟ್ಕೊಂಡು ಬೃಹತ್ ಕಾರ್ಯಕ್ರಮವನ್ನು ಮಾಡೋದ್ರ ಮೂಲಕ ಪಕ್ಷವನ್ನ ಸಂಘಟನೆ ಮಾಡೋದು, ಬಲವರ್ಧನೆ ಮಾಡೋದು, ಜೊತೆಗೆ ಬೇರೆ ಬೇರೆ ಜಿಲ್ಲೆಗಳ ನಾಯಕರನ್ನ ಒಗ್ಗೂಡಿಸುವಂತ ಕೆಲಸವನ್ನ ಮಾಡುವಂತ ನಿರೀಕ್ಷೆಗಳನ್ನು ಇಟ್ಕೊಳ್ಳಲಾಗಿದೆ. ಜೊತೆಗೆ ಸರ್ಕಾರಕ್ಕೆ 2.5 ವರ್ಷ ಕಂಪ್ಲೀಟ್ ಆಗಿದ್ರು ಕೂಡ ಇಲ್ಲಿವರೆಗೂ ಯಾವೊಂದು ಕಾರ್ಯಕ್ರಮವೂ ಆಗಿಲ್ಲ. ಹಾಗಾಗಿ ಸ್ಪಷ್ಟ ಸಂದೇಶವನ್ನ ಕೊಡಬೇಕು. ವರಿಷ್ಠರು ಕೂಡ ರಾಜ್ಯಕ್ಕೆ ಬರುವಂತಹ ಸಂಪೂರ್ಣವಾದಂತಹ ಕೆಲವೊಂದಷ್ಟು ನಿರೀಕ್ಷೆಯನ್ನ ಇಟ್ಕೊಳ್ಳಲಾಗಿದೆ. ಹಾಗಾಗಿ ಔತಣಕೂಟ
ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಅವರು ಅದರಲ್ಲಿ ಒಂಥರ ಎತ್ತಿದ ಕೈ. ಯಾಕಂತ ಹೇಳಿದ್ರೆ ಶಾಸಕರನ್ನ ಸೇರಿಸೋದು, ಅಲ್ಲಲ್ಲಿ ಕಿವಿ ಮಾತುಗಳನ್ನ ಬುದ್ಧಿವಾದವನ್ನ ಹೇಳೋದ್ರ ಮೂಲಕ ನಮ್ಮ ಪಕ್ಷವನ್ನ ಹೇಗೆ ಬಲವರ್ಧನೆ ಮಾಡಬೇಕು, ಮುಂದಿನ ಎಲೆಕ್ಷನ್ಗೂ ಸಂಬಂಧಪಟ್ಟಂತೆ, ಜೊತೆಗೆ ಅವರ ಕುರ್ಚಿಯನ್ನ ಉಳಿಸ್ಕೊಳ್ಳೋದಕ್ಕೂ ಕೂಡ ಯಾವ ರೀತಿಯೆಲ್ಲ ಸರ್ಕಸ್ ಮಾಡಿದ್ರು ಅನ್ನೋದನ್ನ ಕೂಡ ಗಮನಿಸಬೇಕಾಗತ್ತೆ. ಹಾಗಾಗಿ ಸಮಾವೇಶಕ್ಕೆ ಔತಣಕ್ಕೆ ಸಿದ್ದು ಸಪೋರ್ಟರ್ಸ್ ಕೂಡ ಕಂಪ್ಲೀಟ್ ಆಗಿ ಸಪೋರ್ಟ್ ಮಾಡ್ತಿದ್ದಾರೆ. ಸಂದೇಶವನ್ನ ರವಾನಿಸಿ ಸಿಎಂ ಬಡ ಇಲ್ಲಿವರೆಗೂ ಸಕ್ಸಸ್ನ ಮಂತ್ರವನ್ನ ಯಾವ ರೀತಿ ಬಿತ್ತತ್ತೆ ಕಾದು ನೋಡಬೇಕು.